ಓಂ ಶಾಂತಿ. ರಕ್ಷಾಬಂಧನದ ಹಾರ್ದಿಕ ಶುಭಾಶಯ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ನೀ ಹುಟ್ಟಿ ಬಂದ ಶುಭ ದಿನವೇ ಈ ರಾಖಿ ಹಬ್ಬ ಬಂದಿತ್ತು. ಸೋದರಿಕೆಯೊಂದು ವರವೆಂದು ಈ ರಾಖಿ ಸಾಕ್ಷಿ ಹೇಳಿತ್ತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ಗಂಡಿಗೆ ಗೌರವದ ಗರಿಯೇರಿತು. ಮುದ್ದಾಗಿ ನೀನು ಅಣ್ಣ ಅಣ್ಣ ಅನ್ನೋದೆ ನನಗೆ ಓಂಕಾರ. ನನ್ನಾಯುವೆಲ್ಲ ನಿನಗಾಗಿ ತಾನೆ ದೀರ್ಘಾಯುಷ್ಮಾನ್ ಭವ ಎಂದು ಹರಸ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ಆತ್ಮಗಳೆಲ್ಲರೂ ಕೂಡ ಪರಮಾತ್ಮನ ಸ್ನೇಹದ ಸೂತ್ರದಲ್ಲಿ ಬಂಧಿತರಾಗುವುದಕ್ಕಾಗಿ ನಮ್ಮ ನಿಮ್ಮೆಲ್ಲರಿ ಪರಸ್ಪರ ಸಹೋದರತ್ವತೆಯ ಭಾವನೆಯನ್ನ ಜಾಗೃತಿ ಮಾಡೋದಕ್ಕಾಗಿ ಈ ಒಂದು ಪವಿತ್ರ ಪಾವನ ಹಬ್ಬ ರಕ್ಷಾ ಬಂಧನ. ಈ ರಕ್ಷಾ ಬಂಧನ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಆಚರಿಸುವಂತ ಹಬ್ಬ ಆಗಿದೆ. ಮೊದಲನೇ ಒಂದು ಶ್ರಾವಣ ಮಾಸದಲ್ಲಿ ಈ ಒಂದು ಪವಿತ್ರ ರಕ್ಷಾ ಬಂಧನ ರಿಗೆ ಆತ್ಮದ ಭಾವ ಬರ್ಲಿ ಅನ್ನೋದಕ್ಕಾಗಿ ಇವತ್ತೂ ಕೂಡ ಈ ಒಂದು ತಿಲಕದ ಸ್ಮೃತಿ ಸ್ಥೂಲವಾಗಿ ಕುಂಕುಮ ರೂಪದಲ್ಲಿ ನಮ್ಮ ಭಾರತದ ನಾರಿಯರು ಹಚ್ಕೊಳ್ತಾ ಇದ್ದಾರೆ. ಕೇವಲ ಈ ಒಂದು ಕುಂಕುಮವನ್ನ ಅಷ್ಟೇ ನಾವು ಧರಿಸುವಂಥದ್ದಲ್ಲ. ಈ ಕುಂಕುಮ ಈ ತಿಲಕದ ಜೊತೆ ಸದಾಕಾಲ ಶ್ರೇಷ್ಠ ಸ್ಮೃತಿಯಲ್ಲಿ ನಾವು ಇರುವುದನ್ನೇ, ಶ್ರೇಷ್ಠ ಸ್ಮೃತಿಯಿಂದ ಆತ್ಮಿಕ ಭಾವದಿಂದ ಇನ್ನೊಬ್ಬರನ್ನ ನೋಡುವುದೇ ಇದೇ ನಿಜವಾಗಿರುವಂತಹ ತಿಲಕದ ನಿಶಾನಿಯಾಗಿದೆ. ಸಹೋದರ ನನ್ನ ಸಹೋದರಿ ಅನ್ನುವಂಥದ್ದು ನಮಗ್ ಭಾವನೆ ಇರ್ತದೋ ಅಲ್ಲಿ ಯಾವುದೇ ಮತಭೇದ ಬರೋದಿಲ್ಲ, ಯಾವುದೇ ಜಗಳ ಬರೋದಿಲ್ಲ, ಯಾವುದೇ ಒಬ್ಬರಿಗೊಬ್ಬರಿಗೆ ದುಃಖ ಕೊಡುವಂತಹ ನೋವು ಮಾಡುವಂತಹ ವಿಚಾರ ಬರೋದಿಲ್ಲ. ನಮ್ಮದು ಅನ್ನುವಂಥದ್ರಲ್ಲಿ
ಆ ಒಂದು ಮೋಹ, ಆ ಒಂದು ಪ್ರೀತಿ ಈ ರೀತಿ ಬಂಧಿಸಲ್ಪಟ್ಟಿದೆ. ಎಂಥದೇ ಕಷ್ಟ ವಿಪತ್ತಿನಲ್ಲಿನೂ ಕೂಡ ವಿಜಯಶಾಲಿಗಳು ಹಾಗೆಯೇ ಆಗ್ತಾರೆ. ಆತ್ಮ ನಮ್ಮೆಲ್ಲರಿಗೂ ಕೂಡ ಸ್ನೇಹದ, ಶಾಂತಿಯ, ಪವಿತ್ರತೆಯ, ಆನಂದಮಯ ಮತ್ತು ಖುಷಿಯ ಒಂದು ಜೀವನವನ್ನ ನಡೆಸುವುದಕ್ಕಾಗಿ ಮತ್ತೆ ಸದಾ ಕಾಲ ಆಶೀರ್ವಾದವನ್ನ ಕೊಡ್ರಿ, ಆಶೀರ್ವಾದವನ್ನ ತಗೊಳ್ರಿ. ಈ ಒಂದು ಶುಭ ಸಂಕಲ್ಪದಂದು ಭಗವಂತ ನಮ್ಮೆಲ್ಲರಿಗೆ ಶಿವ ಬಾಬಾ ವರದಾನವನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಯೋಗ್ಯರಾಗೋಣ. ತಿಲಕ ಅರ್ಥಾತ್ ಇದು ಏನಾಗಿದೆ, ಆತ್ಮಸ್ಮೃತಿಯ ತಿಲಕ ಆಗಿದೆ. ಮೊದಲಿನ ಪೂರ್ವಜರಿಗೆ ಆತ್ಮದ ಸ್ಮೃತಿಯಲ್ಲಿ ಇದ್ದು ಪ್ರತಿಯೊಂದು ಕಾರ್ಯವನ್ನ ಅವರು ಮಾಡ್ತಾ ಇದ್ರು. ಅದಕ್ಕಾಗಿ ಅವರ ಜೀವನದಲ್ಲಿ ಸುಖ ಶಾಂತಿ ಎನ್ನುವಂಥದ್ದಿತ್ತು. ಸಂಪೂರ್ಣ ನಿರ್ವಿಕಾರಿಮಯ ಜಗತ್ತು ಯಾವುದು ನಮ್ಮ ಭಾರತ ದೇಶ ಸ್ವರ್ಗ ಭೂಮಿ, ದೇವಭೂಮಿ ಏನಾಗಿತ್ತೋ ಈಗದು ಕಳೆದು ಹೋಗಿದೆ. ಪುನಃ ಪರಂಪಿತ ಪರಮಾತ್ಮ ಶಿವ ತಂದೆ ಬಂದು ಈ ಜಗತ್ತಿನ ಮೇಲೆ ಸತ್ಯುಗ ವಸುಧೇವ ಕುಟುಂಬಕಂ ಆ ದೈವಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಆ ದೈವಿ ರಾಜ್ಯವನ್ನ ಸ್ಥಾಪನೆ ಮಾಡೋದಕ್ಕಾಗಿ ನಮ್ಮೆಲ್ಲರ ಪವಿತ್ರತೆಯ ಸಹಯೋಗ ಬೇಕಾಗಿದೆ. ನಮ್ಮ ಒಬ್ಬೊಬ್ಬರ ಪವಿತ್ರತೆಯ ಶುಭ ಸಂಕಲ್ಪನೆ ಈ ಒಂದು ಪವಿತ್ರ ರಕ್ಷಾ ಬಂಧನ ನಿಜವಾಗಿರುವಂತದ ನಾವು ಆಚರಿಸುವಂತದು. ನಮ್ಮ ಸ್ಮೃತಿಯಲ್ಲಿ, ಶ್ವಾಸದಲ್ಲಿ, ನಮ್ಮ ನೋಟದಲ್ಲಿ, ನಮ್ಮ ಚಲನೆಯಲ್ಲಿ, ನಮ್ಮ ವಲನೆಯಲ್ಲಿ ಪ್ರತಿಯೊಂದರಲ್ಲಿನೂ ಕೂಡ ಈ ಒಂದು ಪವಿತ್ರತೆ ತುಂಬಿರುವಂಥದ್ದು. ಈ ಪವಿತ್ರತೆಯನ್ನ ನಾವು ಧಾರಣೆ ಮಾಡ್ಕೊಳ್ಳುವಂಥದ್ದೇ ಈ ರಕ್ಷಾ ಬಂಧನ ದಿನದಂದು ಕಾರ್ಯಕ್ಕೆ ಹಚ್ಚಲಾಗುತ್ತದೆ. ಶುಭ ಕಾರ್ಯವನ್ನ ತಿಲಕದೊಂದಿಗೆ ತಿಲಕವನ್ನ ಹಚ್ಚಿದಾಗನೆ ಯಾವ ರೀತಿ ಇವರ ಮನೆಯಲ್ಲಿ ಶುಭ ಕಾರ್ಯ ಇದೆ, ಬಾಯಿಯನ್ನ ಸಿಹಿ ಮಾಡುವಂಥದ್ದು. ಇಲ್ಲಿ ಕೇವಲ ಒಂದು ದಿನ ಅಷ್ಟೇ ಶುಭ ಕಾರ್ಯವನ್ನ ಮಾಡುವಂಥದ್ದಲ್ಲ, ನಮ್ಮ ಮುಂಜಾನೆದಿಂದ ರಾತ್ರಿಯವರೆಗೆನೆ ಶುಭ ವಿಚಾರವನ್ನ ಮಾಡುವಂತ ಈ ಶುಭ ತಿಲಕವನ್ನ ನಾವು ಧರಿಸಬೇಕಾಗಿದೆ. ಅದೇ ರೀತಿ ಸಿಹಿ ಅಂದ್ರೆ ಕೇವಲ ಬಾಯಿಯನ್ನ ಸ್ಥೂಲ ರೂಪದಲ್ಲಿ ಸಿಹಿ ಮಾಡುವಂಥದ್ದಲ್ಲ, ಸದಾ ಕಾಲ ನಾವು ಮಧುರರಾಗಿ ಇರುವಂಥದ್ದು, ಬೇರೆಯವರ ಜೊತೆ ಮಧುರವಾಗಿರುವಂತಹ ವ್ಯವಹಾರವನ್ನ ಮಾಡುವುದೇ ಇದು ಏನಾಗಿದೆ, ಸಿಹಿಯ ನಿಶಾನಿಯಾಗಿದೆ. ವಿಶೇಷವಾಗಿ ರಾಖಿ ಕಟ್ಸ್ಕೊಂಡ ನಂತರನೇ ಸಹೋದರ ತನ್ನ ಒಂದು ಸಹೋದರಿಗೆ ಒಂದಿಲ್ಲ ಒಂದು ಉಡುಗೊರೆ ಕಾಣಿಕೆಯನ್ನ ಕೊಡ್ತಾ ಇರ್ತಾರೆ. ಆದ್ರೆ ಇವತ್ತು ಪರಮ ಪಿತ ಪರಮಾತ್ಮ ನಮ್ಮೆಲ್ಲರಿಂದಲೂ ಕೂಡ ಇಂತಹ ಒಂದು ಕಾಣಿಕೆ, ಇಂತಹ ಒಂದು ಉಡುಗೊರೆಯನ್ನ ಕೇಳ್ತಾ ಇದ್ದಾರೆ. ಸದಾ ಕಾಲ ನಮ್ಮ ಜೀವನದಲ್ಲಿ ಯಾವುದು ಕೆಟ್ಟ ಗುಣಗಳು, ಕೆಟ್ಟ ಚಟಗಳು ಏನು ನಮಗೂ ನೋವನ್ನ ಕೊಡ್ತದೋ ಅಥವಾ ತೊಂದರೆಯನ್ನ ಕೊಡ್ತದೋ ಅದು ಬೇರೆದವರಿಗೆ ಆಯ್ತು, ನನಗೂ ಕೂಡ ಆಯ್ತು. ಅದರಿಂದ ನಾನು ದೂರ ಇರುವಂತದೇ ಈ ಕಾಣಿಕೆ ಪರಮಾತ್ಮ ಶಿವ ನಮ್ಮೆಲ್ಲರಲ್ಲಿಂದ ಕೇಳ್ತಾ ಇದ್ದಾರೆ. ಮಹಾತ್ಮನ ಮಕ್ಕಳು ಸದಾ ಭಾಯಿ ಭಾಯಿ, ಸಹೋದರ ಸಹೋದರ ಈ ಭಾವನೆ ಸದಾ ಕಾಲ ಜಾಗೃತ ಆಗಿರ್ಲಿ. ಈ ಶುಭ ಸಂಕಲ್ಪದೊಂದಿಗೆ ಈ ಪಾವನ ಹಬ್ಬದ ಶುಭಾಶಯಗಳು. ಓಂ ಶಾಂತಿ, ಓಂ ಶಾಂತಿ. ಪಾವನ ಪರ್ವದಂದು ಇಡೀ ವಿಶ್ವದ ಆತ್ಮಗಳಿಗೆ ಪರಮಾತ್ಮನ ರಾಖಿ ಸ್ಮೃತಿಯ ಚಿಹ್ನೆಯ ರಾಖಿಯನ್ನ ಕಟ್ಟಿಕೊಂಡು ಸದಾ ಕಾಲ ಸುರಕ್ಷಿತವಾಗಿರ್ಲಿ. ಪರಮಾತ್ಮನ ಆಶೀರ್ವಾದವನ್ನ ಪಡಿತಾ ತಮ್ಮಲ್ಲಿರುವಂತಹ ಕೆಟ್ಟ ಚಟಗಳನ್ನ ಭಗವಂತನ ಮುಂದೆ ಸ್ವಾಹವನ್ನ ಮಾಡಿ ಇದನ್ನ ಸ್ವೀಕಾರ ಮಾಡ್ರಿ. ತಮ್ಮೆಲ್ಲರಿಗೂ ಕೂಡ ಪಾವನ ಪರ್ವ ರಕ್ಷಾ ಬಂಧನದ ಶುಭಾಶಯಗಳು. ಓಂ ಶಾಂತಿ. ರಕ್ಷಾ ಬಂಧನದ ಹಾರ್ದಿಕ ಶುಭಾಶಯಗಳು. ಇಡೀ ವಿಶ್ವದ ಆತ್ಮಗಳೆಲ್ಲರೂ ಕೂಡ ಪರಮಾತ್ಮನ ಸ್ನೇಹದ ಸೂತ್ರದಲ್ಲಿ ಬಂಧಿತರಾಗುವುದಕ್ಕಾಗಿ ನಮ್ಮ ನಿಮ್ಮೆಲ್ಲರಿ ಪರಸ್ಪರ ಸಹೋದರತ್ವತೆಯ ಭಾವನೆಯನ್ನ ಜಾಗೃತಿ ಮಾಡೋದಕ್ಕಾಗಿ ಈ ಒಂದು ಪವಿತ್ರ ಪಾವನ ಹಬ್ಬ ರಕ್ಷಾ ಬಂಧನ. ಈ ರಕ್ಷಾ ಬಂಧನ
ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಆಚರಿಸುವಂತ ಹಬ್ಬ ಆಗಿದೆ. ಮೊದಲನೇ ಒಂದು ಶ್ರಾವಣ ಮಾಸದಲ್ಲಿ ಈ ಒಂದು ಪವಿತ್ರ ರಕ್ಷಾ ಬಂಧನ ಜರಿಗೆ ಆತ್ಮದ ಭಾವ ಬರ್ಲಿ ಅನ್ನೋದಕ್ಕಾಗಿ ಇವತ್ತೂ ಕೂಡ ಈ ಒಂದು ತಿಲಕದ ಸ್ಮೃತಿ ಸ್ಥೂಲವಾಗಿ ಕುಂಕುಮ ರೂಪದಲ್ಲಿ ನಮ್ಮ ಭಾರತದ ನಾರಿಯರು ಹಚ್ಕೊಳ್ತಾ ಇದ್ದಾರೆ. ಕೇವಲ ಈ ಒಂದು ಕುಂಕುಮವನ್ನ ಅಷ್ಟೇ ನಾವು ಧರಿಸುವಂಥದ್ದಲ್ಲ, ಈ ಕುಂಕುಮ ಈ ತಿಲಕದ ಜೊತೆ ಸದಾಕಾಲ ಶ್ರೇಷ್ಠ ಸ್ಮೃತಿಯಲ್ಲಿ ನಾವು ಇರುವುದನ್ನೇ, ಶ್ರೇಷ್ಠ ಸ್ಮೃತಿಯಿಂದ ಆತ್ಮಿಕ ಭಾವದಿಂದ ಇನ್ನೊಬ್ಬರನ್ನ ನೋಡುವುದೇ ಇದೇ ನಿಜವಾಗಿರುವಂತಹ ತಿಲಕದ ನಿಶಾನಿಯಾಗಿದೆ. ಸಹೋದರ, ನನ್ನ ಸಹೋದರಿ ಅನ್ನುವಂಥದ್ದು ನಮಗ್ ಭಾವನೆ ಇರ್ತದೋ ಅಲ್ಲಿ ಯಾವುದೇ ಮತಭೇದ ಬರೋದಿಲ್ಲ, ಯಾವುದೇ ಜಗಳ ಬರೋದಿಲ್ಲ, ಯಾವುದೇ ಒಬ್ಬರಿಗೊಬ್ಬರಿಗೆ ದುಃಖ ಕೊಡುವಂತಹ ನೋವು ಮಾಡುವಂತಹ ವಿಚಾರ ಬರೋದಿಲ್ಲ. ನಮ್ಮದು ಅನ್ನುವಂಥದ್ರಲ್ಲಿ ಆ ಒಂದು ಮೋಹ, ಆ ಒಂದು ಪ್ರೀತಿ ಈ ರೀತಿ ಬಂಧಿಸಲ್ಪಟ್ಟಿದೆ. ಎಂಥದೇ ಕಷ್ಟ ವಿಪತ್ತಿನಲ್ಲಿನೂ ಕೂಡ ವಿಜಯಶಾಲಿಗಳು ಹಾಗೇ ಆಗ್ತಾರೆ. ನಮ್ಮೆಲ್ಲರಿಗೂ ಕೂಡ ಸ್ನೇಹದ, ಶಾಂತಿಯ, ಪವಿತ್ರತೆಯ, ಆನಂದಮಯ ಮತ್ತು ಖುಷಿಯ ಒಂದು ಜೀವನವನ್ನ ನಡೆಸುವುದಕ್ಕಾಗಿ ಮತ್ತೆ ಸದಾ ಕಾಲ ಆಶೀರ್ವಾದವನ್ನ ಕೊಡ್ರಿ, ಆಶೀರ್ವಾದವನ್ನ ತಗೊಳ್ರಿ. ಈ ಒಂದು ಶುಭ ಸಂಕಲ್ಪದಂದು ಭಗವಂತ ನಮ್ಮೆಲ್ಲರಿಗೆ ಶಿವ ಬಾಬಾ ವರದಾನವನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಯೋಗ್ಯರಾಗೋಣ. ತಿಲಕ ಅರ್ಥಾತ್ ಇದು ಏನಾಗಿದೆ, ಆತ್ಮಸ್ಮೃತಿಯ ತಿಲಕ ಆಗಿದೆ. ಮೊದಲಿನ ಪೂರ್ವಜರಿಗೆ ಆತ್ಮದ ಸ್ಮೃತಿಯಲ್ಲಿ ಇದ್ದು ಪ್ರತಿಯೊಂದು ಕಾರ್ಯವನ್ನ ಅವರು ಮಾಡ್ತಾ ಇದ್ರು. ಅದಕ್ಕಾಗಿ ಅವರ ಜೀವನದಲ್ಲಿ ಸುಖ ಶಾಂತಿ ಎನ್ನುವಂಥದ್ದಿತ್ತು. ಸಂಪೂರ್ಣ ನಿರ್ವಿಕಾರಿಮಯ ಜಗತ್ತು ಯಾವುದು ನಮ್ಮ ಭಾರತ ದೇಶ ಸ್ವರ್ಗ ಭೂಮಿ, ದೇವಭೂಮಿ ಏನಾಗಿತ್ತೋ ಈಗದು ಕಳೆದು ಹೋಗಿದೆ. ಪುನಃ ಪರಂಪಿತ ಪರಮಾತ್ಮ ಶಿವ ತಂದೆ ಬಂದು ಈ ಜಗತ್ತಿನ ಮೇಲೆ ಸತ್ಯುಗ ವಸುಧೇವ ಕುಟುಂಬಕಂ ಆ ದೈವಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಆ ದೈವಿ ರಾಜ್ಯವನ್ನ ಸ್ಥಾಪನೆ ಮಾಡೋದಕ್ಕಾಗಿ ನಮ್ಮೆಲ್ಲರ ಪವಿತ್ರತೆಯ ಸಹಯೋಗ ಬೇಕಾಗಿದೆ. ನಮ್ಮ ಒಬ್ಬೊಬ್ಬರ ಪವಿತ್ರತೆಯ ಶುಭ ಸಂಕಲ್ಪನೆ ಈ ಒಂದು ಪವಿತ್ರ ರಕ್ಷಾ ಬಂಧನ ನಿಜವಾಗಿರುವಂತದ ನಾವು ಆಚರಿಸುವಂತದು. ನಮ್ಮ ಸ್ಮೃತಿಯಲ್ಲಿ, ಶ್ವಾಸದಲ್ಲಿ, ನಮ್ಮ ನೋಟದಲ್ಲಿ, ನಮ್ಮ ಚಲನೆಯಲ್ಲಿ, ನಮ್ಮ ವಲನೆಯಲ್ಲಿ ಪ್ರತಿಯೊಂದರಲ್ಲಿನೂ ಕೂಡ ಈ ಒಂದು ಪವಿತ್ರತೆ ತುಂಬಿರುವಂಥದ್ದು. ಈ ಪವಿತ್ರತೆಯನ್ನ ನಾವು ಧಾರಣೆ ಮಾಡ್ಕೊಳ್ಳುವಂಥದ್ದೇ ಈ ರಕ್ಷಾ ಬಂಧನ ದಿನದಂದು ಕಾರ್ಯಕ್ಕೆ ಹಚ್ಚಲಾಗುತ್ತದೆ. ಶುಭ ಕಾರ್ಯವನ್ನ ತಿಲಕದೊಂದಿಗೆ ತಿಲಕವನ್ನ ಹಚ್ಚಿದಾಗನೆ ಯಾವ ರೀತಿ ಇವರ ಮನೆಯಲ್ಲಿ ಶುಭ ಕಾರ್ಯ ಇದೆ, ಬಾಯಿಯನ್ನ ಸಿಹಿ ಮಾಡುವಂಥದ್ದು. ಇಲ್ಲಿ ಕೇವಲ ಒಂದು ದಿನ ಅಷ್ಟೇ ಶುಭ ಕಾರ್ಯವನ್ನ ಮಾಡುವಂಥದ್ದಲ್ಲ, ನಮ್ಮ ಮುಂಜಾನೆದಿಂದ ರಾತ್ರಿಯವರೆಗೆನೆ ಶುಭ ವಿಚಾರವನ್ನ ಮಾಡುವಂತ ಈ ಶುಭ ತಿಲಕವನ್ನ ನಾವು ಧರಿಸಬೇಕಾಗಿದೆ. ಅದೇ ರೀತಿ ಸಿಹಿ ಅಂದ್ರೆ ಕೇವಲ ಬಾಯಿಯನ್ನ ಸ್ಥೂಲ ರೂಪದಲ್ಲಿ ಸಿಹಿ ಮಾಡುವಂಥದ್ದಲ್ಲ, ಸದಾ ಕಾಲ ನಾವು ಮಧುರರಾಗಿ ಇರುವಂಥದ್ದು, ಬೇರೆಯವರ ಜೊತೆ ಮಧುರವಾಗಿರುವಂತಹ ವ್ಯವಹಾರವನ್ನ ಮಾಡುವುದೇ ಇದು ಏನಾಗಿದೆ, ಸಿಹಿಯ ನಿಶಾನಿಯಾಗಿದೆ. ವಿಶೇಷವಾಗಿ ರಾಖಿ ಕಟ್ಸ್ಕೊಂಡ ನಂತರನೇ ಸಹೋದರ ತನ್ನ ಒಂದು ಸಹೋದರಿಗೆ ಒಂದಿಲ್ಲ ಒಂದು ಉಡುಗೊರೆ ಕಾಣಿಕೆಯನ್ನ ಕೊಡ್ತಾ ಇರ್ತಾರೆ. ಆದ್ರೆ ಇವತ್ತು ಪರಮ ಪಿತ ಪರಮಾತ್ಮ ನಮ್ಮೆಲ್ಲರಿಂದಲೂ ಕೂಡ ಇಂತಹ ಒಂದು ಕಾಣಿಕೆ, ಇಂತಹ ಒಂದು ಉಡುಗೊರೆಯನ್ನ ಕೇಳ್ತಾ ಇದ್ದಾರೆ. ಸದಾ ಕಾಲ ನಮ್ಮ ಜೀವನದಲ್ಲಿ ಯಾವುದು ಕೆಟ್ಟ ಗುಣಗಳು, ಕೆಟ್ಟ ಚಟಗಳು ಏನು ನಮಗೂ ನೋವನ್ನ ಕೊಡ್ತದೋ ಅಥವಾ ತೊಂದರೆಯನ್ನ ಕೊಡ್ತದೋ ಅದು ಬೇರೆದವರಿಗೆ ಆಯ್ತು, ನನಗೂ ಕೂಡ ಆಯ್ತು. ಅದರಿಂದ ನಾನು ದೂರ ಇರುವಂಥದ್ದೇ ಈ ಕಾಣಿಕೆ ಪರಮಾತ್ಮ ಶಿವ ನಮ್ಮೆಲ್ಲರಲ್ಲಿಂದ ಕೇಳ್ತಾ ಇದ್ದಾರೆ. ಮಹಾತ್ಮನ ಮಕ್ಕಳು ಸದಾ ಭಾಯಿ ಭಾಯಿ, ಸಹೋದರ ಸಹೋದರ, ಈ ಭಾವನೆ ಸದಾ ಕಾಲ ಜಾಗೃತ ಆಗಿರ್ಲಿ. ಈ ಶುಭ ಸಂಕಲ್ಪದೊಂದಿಗೆ ಈ ಪಾವನ ಹಬ್ಬದ ಶುಭಾಶಯಗಳು. ಓಂ ಶಾಂತಿ, ಓಂ ಶಾಂತಿ.
ಪಾವನ ಪರ್ವದಂದು ಇಡೀ ವಿಶ್ವದ ಆತ್ಮಗಳಿಗೆ ಪರಮಾತ್ಮನ ರಾಖಿ ಸ್ಮೃತಿಯ ಚಿಹ್ನೆಯ ರಾಖಿಯನ್ನ ಕಟ್ಟಿಕೊಂಡು ಸದಾ ಕಾಲ ಸುರಕ್ಷಿತವಾಗಿರ್ಲಿ. ಪರಮಾತ್ಮನ ಆಶೀರ್ವಾದವನ್ನ ಪಡಿತಾ ತಮ್ಮಲ್ಲಿರುವಂತಹ ಕೆಟ್ಟ ಚಟಗಳನ್ನ ಭಗವಂತನ ಮುಂದೆ ಸ್ವಾಹವನ್ನ ಮಾಡಿ ಇದನ್ನ ಸ್ವೀಕಾರ ಮಾಡ್ರಿ. ತಮ್ಮೆಲ್ಲರಿಗೂ ಕೂಡ ಪಾವನ ಪರ್ವ ರಕ್ಷಾಬಂಧನದ ಶುಭಾಶಯಗಳು.